ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಟಿ ನರಸೀಪುರದಲ್ಲಿ ನಡೀತಕ್ಕಂತಹ ಚೌಡೇಶ್ವರಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ನೀವು ನೈಟ್ ಟೈಮ್ ಲೈಟಿಂಗ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನಮ್ಮ ಟಿ ನರಸೀಪುರ ಅಂತೂ ಲೈಟಿಂಗ್ಸಲ್ಲಿ ಮಿಂಚ್ತಾ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಜಾತ್ರೆಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಅದು ಇವಾಗ ನೆರವೇರ್ತಿದೆ ಅಂತ ಅಂದ್ಕೋಬೋದು. ಹೋಗ್ಬೇಕಾದ್ರೇ ನೋಡುವಾಗ ತುಂಬಾ ಜನಸಾಗರನೇ ಹೋಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ಜಾತ್ರೆ ಮೇಳನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ಬೋದು ಯಾವ್ಯಾವ ಥರ ಮಕ್ಕಳ ಆಟಿಕೆ ಸಾಮಾನುಗಳಂತೂ, ಈ ಜಾತ್ರೆ ಅಂದರೆ ತುಂಬಾ ಒಂದು ಖುಷಿ ಅವರು ಕೊಡಿಸೋದ್ರಲ್ಲಿ. ಕೊಂಡೋತ್ಸವ ನಡೆಯೋರಿಗೆ ಇನ್ನೂ ಜನ ಸೇರ್ತಾರೆ ಅಂತ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ನನ್ನ ಮಕ್ಕಳಂತೂ ಇವಾಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ, ಅದು ಕೊಡಿಸು ಇದು ಕೊಡಿಸು ಅಂತ ಹೋಗ್ಬೇಕಾದ್ರೇ. ಓಕೆ, ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ಕೊಂಡು ಬರುವಾಗ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ತಿರುಮಕೂಡಲು ನರಸೀಪುರದ ಅಕ್ಕಪಕ್ಕ ಊರುಗಳಿರ್ತಕ್ಕಂಥ ಹಳ್ಳಿಗಳಲ್ಲೂ ಸಹ ತಾಯಿ ಚೌಡೇಶ್ವರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಫೈನಲ್ಲಾಗಿ ದೇವಸ್ಥಾನದ ಹತ್ರ ಬಂದ್ವಿ ಸ್ನೇಹಿತರೆ. ಅಮ್ಮನ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಅಮ್ಮನ ನೋಡಿಕೊಂಡು ಧೂಪವನ್ನು ಹಾಕ್ಬಿಟ್ಟು ಮತ್ತೆ ಕೊಂಡದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಇನ್ನೂ ಕೊಂಡ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಬೇಯಬೇಕು, ಕೆಂಡ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಅಲ್ಲಿ ತನಕ ನಾವು ಹೋಗಿದ್ದು ಅಗಸ್ತೇಶ್ವರ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿ ಹೋಗೇ ಇಲ್ಲ ಆ್ಯಕ್ಚುಲಿ ನಾನು. ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ, ಇವಾಗ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಸ್ನೇಹಿತರೆ. ಈ ಸರಿ ಹಬ್ಬ ಸಿಂಪಲ್ ಅಂತ ಹೇಳ್ಕೊಂಡು ಜೋರಾಗಿ ಹಬ್ಬ ಆಗೋಯ್ತು. ಯಾಕಂದರೆ ಈ ಸರಿ ಖಾರದ ಊಟ ಏನೂ ಇಲ್ಲ, ಎಲ್ಲ ಸಿಹಿ ಊಟ. ಅದರಿಂದ ಇವತ್ತು ಈ ಸರಿ ಹಬ್ಬ ಸಿಂಪಲ್ ಅಂತ ಹೇಳ್ತಾಯಿದ್ರು. ನಮ್ಮ ಇಡೀ ಟಿ ನರಸೀಪುರದ ತಿರುಮಕೂಡಲುಗೆ ದೊಡ್ಡದಾದಂತಹ ಇದು ಗರುಡಗಂಬ ಇದಕ್ಕೆ ಇತಿಹಾಸನೇ ಇದೆ ಸ್ನೇಹಿತರೆ. ಓಕೆ, ಕೊಂಡಾಗೋ ತನಕ ಇರೋಣ ಅಂತ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು. ಚಿಕ್ಕ ಪಾಪು ಬೇರೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಅದರಿಂದ ಓಕೆ ಆಯಿತು, ದೇವ್ರನ್ನ ನೋಡಾಯಿತು, ಧೂಪ ಎಲ್ಲ ಹಾಕಿದ್ದೀವಿ, ಹೋಗೋಣ ಅಂತ ಹೇಳ್ತಾಯಿದ್ರು ಹಸ್ಬೆಂಡು. ಹಾಗೆ ಅಗಸ್ತೇಶ್ವರ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಆ ಕಡೆ ಓಪನ್ ಇರುತ್ತೆ ಅಂತ ಹೇಳ್ತಾಯಿದ್ರು, ಬಟ್ ಅಲ್ಲಿ ಓಪನ್ ಮಾಡಿಲ್ಲ ಬಾಗಿಲು ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ಮತ್ತು ಮುಂದೆ ಫ್ರಂಟಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾಯಿದ್ವಿ. ಎಂಟ್ರೆನ್ಸಲ್ಲಿ ಹೋಗಿದ ತಕ್ಷಣ ಮಹಾನಂದಿನೇ ಸಿಗ್ತಾರೆ. ಅಲ್ಲೋಗಿ ನಮಸ್ಕಾರನ ಮಾಡಿಕೊಂಡು ಮಹಾನಂದಿಗೆ ಮುಂಭಾಗಲಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಸ್ನೇಹಿತರೆ. ಹಾಗೆ ಬಲಭಾಗದಲ್ಲಿ ನಮ್ಮ ಸಿದ್ಧಿವಿನಾಯಕರು ಸಹ ಇದ್ದರು. ಸೊ ಅವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಎಲ್ಲ ದೇವ್ರುಗಳಿಗೂ ಕೂಡ ಹೋಗ್ತಾ ಇದ್ವಿ. ಹಾಗೆ ಏನು ವೀಡಿಯೋ ಮಾಡಬೇಕು ಅಂತ ಏನೂ ಹಾಕಿರಲಿಲ್ಲ. ಅದರಿಂದ ಸುಮ್ಮನೆ ವೀಡಿಯೋ ಮಾಡೋಣ ಅಂತಲೇ ಹೋಗ್ತಾ ಇದೆ. ಅವರು ದೇವ್ರು ನೋಡೋಕ್ಕಿಂತ ಹೆಚ್ಚಾಗಿ ಎಲ್ಲಾದರೂ CCTV ಇದೆಯಾ ಅಂತ ನೋಡ್ತವ್ರೆ. ಮೊಬೈಲಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, ಏನು ಹೇಳಿಲ್ಲ, ವೀಡಿಯೋ ಮಾಡೋಣ, ಏನಾದರೂ ಮಾಡಬೇಡಿ ಅಂತ ಹೇಳಿದ್ರೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಅಶ್ವತ್ಥ ನಾರಾಯಣ ಸ್ವಾಮಿಗಳು ಕಾಣ್ತಾಯಿದ್ರು. ಹಾಗೆ ಅಲ್ಲೂ ಕೂಡ ಕೈನ ಮುಕ್ಕೊಂಡು ಸೋಮೇಶ್ವರ ಲಿಂಗಕ್ಕೆ ಕೈನ ಮುಕ್ಕೊಂಡು ನಂತರ ಅಗಸ್ತೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ವೀಡಿಯೋ ಮಾಡಬೇಕಾ ಗರ್ಭಗುಡಿಲಿ ಮಾಡಬಾರ್ದಾ ಅಂತ ಅಂದ್ಕೊಂಡೇ ಹೋದ್ವಿ. ಅಲ್ಲಿ ಹೋದಾಗ ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಓಕೆ ಆಯಿತು, ವೀಡಿಯೋನ ಮಾಡೋದು ಬೇಡ ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ.